ಕ್ರೌನ್ಸ್ ಅಥವಾ ಕ್ಯಾಪ್ ಯಾವ್ದು ಹಾಕ್ಸ್ಕೋಬೇಕು ಅಂತ ಎಲ್ಲಾ ಪೇಷಂಟ್ಸ್ ಕೇಳ್ತಾರೆ. ಇದು ಬೇಸಿಕಲಿ 2 ಟೈಪ್ಸ್. ಒಂದು PFM ಅಥವಾ ಪೋರ್ಸಲಿನ್ ಫ್ಯೂಸ್ಡ್ ಮೆಟಲ್, ಇನ್ನೊಂದು ಜೆರ್ಕೋನಿಯಾ ಅಥವಾ ಆಲ್ ಸೆರಾಮಿಕ್. ಈ PFM ಅಲ್ಲಿ ಒಳಗಡೆ ಮೆಟಲ್ ಇರುತ್ತೆ ಮತ್ತೆ ಹೊರಗಡೆ ಒಂದು ಲೇಯರ್ ಸೆರಾಮಿಕ್ ಇರುತ್ತೆ. ನೋಡೋದಕ್ಕೆ ನ್ಯಾಚುರಲ್ ಹಲ್ ತರಾನೇ ಕಾಣುತ್ತೆ ಮತ್ತೆ ಅಡಿಕ್ವೇಟ್ ಸ್ಟ್ರೆಂತ್ ಸಹ ಇರುತ್ತೆ. ಇದರಲ್ಲಿರೋ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಮೇಲೆ ಸೆರಾಮಿಕ್ ಲೇಯರ್ ಥಿನ್ ಆಗಿರೋದ್ರಿಂದ ಚಿಪ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಕೆಲವು ವರ್ಷ ಆದ್ಮೇಲೆ ಗಮ್ಸ್ ಕೆಳಗಡೆ ಒಂದು ಬ್ಲಾಕ್ ಲೈನ್ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಇನ್ನೊಂದು ಫ್ಯೂಚರ್ ಅಲ್ಲಿ ಯಾವಾಗ್ಲಾದ್ರೂ MRI ಮಾಡಿಸ್ಕೋಬೇಕು ಅಂದ್ರೆ ಈ ಒಳಗಡೆ ಇರೋ ಮೆಟಲ್ ಲೇಯರ್ ಇಂದ ಡಿಸ್ಟರ್ಬೆನ್ಸ್ ಆಗ್ಬೋದು. ಜರ್ಕೋನಿಯಾ ಕ್ರೌನ್ಸ್ ಅಲ್ಲಿ ಪೂರ್ತಿ ಸೆರಾಮಿಕ್ ಇರುತ್ತೆ, ಹಾಗಾಗಿ ತುಂಬಾ ಸ್ಟ್ರಾಂಗ್ ಇರುತ್ತೆ. ನೋಡೋದಕ್ಕೂ ಟ್ರಾನ್ಸ್ಲೂಸೆಂಟ್ ಅಪಿಯರೆನ್ಸ್ ಕೊಡುತ್ತೆ, ಹಾಗಾಗಿ ತುಂಬಾ ನ್ಯಾಚುರಲ್ ಆಗಿ ಕಾಣುತ್ತೆ. ಇದು ಫ್ರಂಟ್ ಹಲ್ಗೆ ಬೆಸ್ಟ್ ಚಾಯ್ಸ್. ಆದ್ರೆ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ, ಇದು ಎಕ್ಸ್ಪೆನ್ಸಿವ್. PFM ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 40% ಜಾಸ್ತಿ ಇರುತ್ತೆ. ಈ ಎಲ್ಲಾ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡಿ ನೀವು ಚೂಸ್ ಮಾಡ್ಕೋಬಹುದು. ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ.